ನಮಸ್ಕಾರ. ಫೋಟಾನ್ ಬೆಳಕಿನ ಕಣವನ್ನು ಒಡೆಯಬಹುದೇ? ನಮ್ಮ ದೈನಂದಿನ ಅನುಭವದಲ್ಲಿ ಯಾವುದೇ ವಸ್ತುವನ್ನು ಎರಡು ಭಾಗಗಳಾಗಿ, ಹಲವು ಭಾಗಗಳಾಗಿ ಕತ್ತರಿಸಬಹುದು. ಮರವನ್ನು ಸೀಳಬಹುದು, ಕಲ್ಲನ್ನು ಹೊಡಿಬಹುದು, ಲೋಹವನ್ನು ಕತ್ತರಿಸಬಹುದು. ವಿಜ್ಞಾನ ಬೆಳವಣಿಗೆ ಆದಂತೆ ಅಣುವನ್ನು ವಿಭಜನೆ ಮಾಡಬಹುದು, ಹೊಡಿಬಹುದು. ಪರಮಾಣುವಿನ ಒಳಗಡೆ ಇರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನ ಬಿಡಿಯಾಗಿ ನೋಡಿ ಅಧ್ಯಯನ ಮಾಡಬಹುದು. ಪ್ರೋಟಾನ್ ಒಳಗಿರುವ ಕ್ವಾರ್ಕ್ಗಳನ್ನ ಸಹ ಹೊಡೆದು ನೋಡಬಹುದು ಅಂತ ತಿಳಿದು ಬಂದತ್ತೆ. ಆದರೆ ಬೆಳಕಿನ ಮೂಲ ಘಟಕವಾದಂಥ ಫೋಟಾನನ್ನು ಇದೇ ರೀತಿಯಲ್ಲಿ ಸಿಡಿಸ್ಬೋದೇ, ಎರಡು ಭಾಗಗಳಾಗಿ ವಿಭಜಿಸಬಹುದೇ, ಹೊಡಿಬೋದೇ ಅಂತಂಥ ಪ್ರಶ್ನೆ ಈಗ ಎದುರಾಗಿದೆ. ಅದನ್ನು ಅತ್ಯಂತ ಪ್ರಬಲವಾದಂಥ ಶಕ್ತಿಯಿಂದ ಫೋಟಾನ್ ಹೊಡೆದಿದ್ದೆ ಆದರೆ ಅದು ಅರ್ಧ ಫೋಟಾನ್ಗಳಾಗುತ್ತದೆಯೇ ಅಥವಾ ಸಂಪೂರ್ಣವಾಗಿ ನಾಶವಾಗ್ತದೆಯೇ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಮೊದಲು ಫೋಟಾನ್ ಅಂದ್ರೆ ಏನು ಮತ್ತು ವಿಶ್ರಾಂತ ದ್ರವ್ಯರಾಶಿ ಅಂದರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಅತ್ಯಗತ್ಯ. ಫೋಟಾನ್ ಅಂತ ಹೇಳಿದ್ರೆ ಬೆಳಕಿನ ಅತ್ಯಂತ ಸಣ್ಣ ಚೈತನ್ಯದ ಘಟಕ, ಎನರ್ಜಿ ಯೂನಿಟ್. ಬೆಳಕು ಕೆಲವು ಸಲ ಅಲೆಯಂತೆ ಮತ್ತು ಕೆಲವು ಸಲ ಕಣದಂತೆ ವರ್ತನೆ ಮಾಡೋದು ನಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿನೇ. ಈ ಕಣ ಸ್ವರೂಪನೇ ಫೋಟಾನು. ರೇಡಿಯೋ ಅಲೆಗಳಿಂದ ಹಿಡಿದು ಗಾಮಾ ಕಿರಣಗಳವರೆಗೆ ಎಲ್ಲ ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಫೋಟಾನ್ಗಳಿಂದಲೇ ಆಗಿದ್ದಾವೆ. ಇವತ್ತಿನ ಪ್ರಮಾಣಿತವಾದಂಥ ಕಣ ಸಿದ್ಧಾಂತದ ಅಂದರೆ ಶಿಷ್ಟ ಮಾದರಿ ಪ್ರಕಾರ ಫೋಟಾನ್ ಒಂದು ಮೂಲಭೂತವಾದಂಥ ಕಣ ಅಂದರೆ ಎಲಿಮೆಂಟರಿ ಪಾರ್ಟಿಕಲ್. ಅಂದರೆ ಫೋಟಾನ್ ಒಳಗಡೆ ಇನ್ನೂ ಸಣ್ಣ ಭಾಗಗಳಿದ್ದಾವೆ, ಅದನ್ನು ಹೊಡಿಬೋದು ಅನ್ನೋದಕ್ಕೆ ಈ ತನಕ ಯಾವುದೇ ಒಂದು ಪ್ರಾಯೋಗಿಕ ಸಾಕ್ಷ್ಯಗಳು, ಪುರಾವೆಗಳು ದಕ್ಕಿಲ್ಲ. ಫೋಟಾನ್ ಕಣವನ್ನು ಸೀಳೋದಕ್ಕೆ ಮೊದಲು ಭೌತ ವಿಜ್ಞಾನದಲ್ಲಿ ದ್ರವ್ಯರಾಶಿ ಮತ್ತು ವಿಶ್ರಾಂತ ದ್ರವ್ಯರಾಶಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ವಸ್ತು ಚಲಿಸದೆ ನಿಂತಿರಬೇಕಾದ್ರೆ ಅದರಲ್ಲಿರ್ತಕ್ಕಂಥ ದ್ರವ್ಯರಾಶಿಯನ್ನು ವಿಶ್ರಾಂತ ದ್ರವ್ಯರಾಶಿ, ರೆಸ್ಟ್ ಮಾಸ್ ಅಂತ ಕರೀತಾರೆ. ಉದಾಹರಣೆಗೆ ಒಂದು ಪುಸ್ತಕವನ್ನು ಮೇಜಿನ ಮೇಲೆ ಇಟ್ಟಾಗ ಅದರ ದ್ರವ್ಯರಾಶಿ 500 ಗ್ರಾಮ್ ಇದ್ದರೆ ಅದರ ವಿಶ್ರಾಂತ ದ್ರವ್ಯರಾಶಿ 500 ಗ್ರಾಮ್ ಆಗಿರ್ತದೆ. ಒಂದು ಕಾರು ನಿಂತಿದ್ರೆ ಅದರ ದ್ರವ್ಯರಾಶಿ ನಿಂತಾಗಿರ್ತಕ್ಕಂಥ ತೂಕ ಆಗಿರ್ತದೆ, ಅಂದರೆ ದ್ರವ್ಯ ಆಗಿರ್ತದೆ. ಅದು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡಿದ್ರು ಕೂಡ ಅದರ ವಿಶ್ರಾಂತ ದ್ರವ್ಯರಾಶಿ ಅಂದರೆ ರೆಸ್ಟ್ ಮಾಸು ಬದಲಾಗೋದಿಲ್ಲ. ಅಂದರೆ ವಸ್ತು ಎಷ್ಟು ವೇಗವಾಗಿ ಚಲಿಸಿದ್ರು ಕೂಡ ಅದರ ಮೂಲ ದ್ರವ್ಯರಾಶಿ ಸ್ಥಿರವಾಗಿರ್ತದೆ. ಆದರೆ ಫೋಟಾನ್ನ ವಿಷಯದಲ್ಲಿ ಈ ಪರಿಸ್ಥಿತಿ ಸಂಪೂರ್ಣ ಬೇರೆಯದೇ ಆಗುತ್ತೆ. ಫೋಟಾನ್ಗೆ ಯಾವುದೇ ವಿಶ್ರಾಂತ ದ್ರವ್ಯರಾಶಿ ಇಲ್ಲ. ಯಾಕಂತ ಹೇಳಿದ್ರೆ ಫೋಟಾನು ಯಾವತ್ತಿಗೂ ನಿಲ್ಲೋದಿಲ್ಲ. ಅದು ಯಾವಾಗಲೂ ಬಾಹ್ಯ ಶೂನ್ಯಾಕಾಶದಲ್ಲಿ ಬೆಳಕಿನ ವೇಗದಲ್ಲಿ ಅಂದರೆ ಅಂದಾಜು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ ಇರ್ತದೆ. ಯಾವುದೇ ವಸ್ತುವನ್ನು ನಿಲ್ಲಿಸಿ ಅದರ ವಿಶ್ರಾಂತ ದ್ರವ್ಯರಾಶಿಯನ್ನು ಅಳೆಯಬಹುದು. ಆದರೆ ಫೋಟಾನನ್ನು ಎಂದಕ್ಕೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದರ ವಿಶ್ರಾಂತ ದ್ರವ್ಯರಾಶಿ ಅಂದರೆ ಅದಕ್ಕೆ 0 ಅಂತ ಹೇಳ್ತಾರೆ. ಅಂದರೆ ಅದನ್ನು ಜೀರೋ ರೆಸ್ಟ್ ಮಾಸ್ ಅಂತ ಪಾರ್ಟಿಕಲ್ ಕಣ ಅಂತ ಕರೀತಾರೆ. ಇದರಿಂದ ಒಂದು ತಪ್ಪು ಕಲ್ಪನೆ ಕೂಡ ಉಂಟಾಗ್ತದೆ. ದ್ರವ್ಯರಾಶಿ ಇಲ್ಲದೆ ಇದ್ದರೆ ಫೋಟಾನ್ಗೆ ಚೈತನ್ಯ ಇರಬಾರ್ದು. ಆದರೆ ಇದು ತಪ್ಪು ತಿಳುವಳಿಕೆ ಆಗುತ್ತೆ. ದ್ರವ್ಯರಾಶಿ ಇಲ್ಲದೆ ಇದ್ರೂ ಕೂಡ ಫೋಟಾನ್ಗೆ ಚೈತನ್ಯ ಹೇಗೆ ಇರ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಐನ್ಸ್ಟೀನ್ ಬರೆದ ಅವರ ಪ್ರಸಿದ್ಧವಾದಂಥ ಸಮೀಕರಣ ಎಲ್ಲರಿಗೂ ಗೊತ್ತಿದೆ. ಚೈತನ್ಯ ಅಂದರೆ ಎನರ್ಜಿ ಈಸ್ ಈಕ್ವಲ್ ಟು mc² ಅಂತಕ್ಕಂಥದ್ದು. ಇಲ್ಲಿ ಎಮ್ ಅಂತಕ್ಕಂಥದ್ದು ದ್ರವ್ಯರಾಶಿ, ಸಿ ಅಂತಕ್ಕಂಥದ್ದು ಬೆಳಕಿನ ವೇಗ. ಇದು ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಅನ್ವಯ ಆಗ್ತಕ್ಕಂಥ ಸರಳ ರೂಪದ ಸೂತ್ರ ಇದು. ಆದರೆ ಎಲ್ಲ ಕಣಗಳಿಗೂ ಅನ್ವಯವಾಗ್ತಕ್ಕಂಥ ಇದರ ಪೂರ್ಣ ರೂಪ ಬೇರೆ ಇದೆ. ಅದು E² ಈಸ್ ಈಕ್ವಲ್ ಟು mc² ಪ್ಲಸ್ pc² ಅಂತಕ್ಕಂಥದ್ದು. ಇಲ್ಲಿ ಇ ಏನಂದರೆ ಎನರ್ಜಿ ಅಂತಕ್ಕಂಥದ್ದು ಒಟ್ಟು ಚೈತನ್ಯ, ಎಮ್ ಅಂತಕ್ಕಂಥದ್ದು ವಿಶ್ರಾಂತ ದ್ರವ್ಯರಾಶಿ, ಪಿ ಅಂತಕ್ಕಂಥದ್ದು ಮೊಮೆಂಟಮ್ ಆವೇಗ, ಮತ್ತು ಸಿ ಅಂತಕ್ಕಂಥದ್ದು ಬೆಳಕಿನ ವೇಗ. ಫೋಟಾನ್ಗೆ ದ್ರವ್ಯರಾಶಿ ಇಲ್ಲದೆ ಇರೋದ್ರಿಂದ ಎಮ್ ಅನ್ನೋದನ್ನು 0 ಹಾಕಿದ್ರು ಕೂಡ ಎನರ್ಜಿ ಅದರ ಚೈತನ್ಯ ಅನ್ನೋದು ಪಿ ಇಂಟು ಸಿ ಅಂದರೆ ಆವೇಗ ಮತ್ತು ಬೆಳಕಿನ ವೇಗ ಇವೆರಡು ಮೊತ್ತ ಆಗಿರ್ತದೆ, ಇವುಗಳ ಗುಣಲಬ್ಧ ಆಗಿರ್ತದೆ. ಅಂದರೆ ಫೋಟಾನ್ಗೆ ವಿಶ್ರಾಂತ ದ್ರವ್ಯರಾಶಿ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಆವೇಗ ಇರೋದ್ರಿಂದ ಅದು ಚೈತನ್ಯವನ್ನು ಅಂದರೆ ಎನರ್ಜಿನ ಹೊಂದಿರ್ತದೆ. ಇದೇ ಕಾರಣಕ್ಕೆ ಸೂರ್ಯನ ಬೆಳಕು ಭೂಮಿಯನ್ನು ಬೆಚ್ಚಗಾಗಿಸ್ತದೆ, ಲೇಸರ್ ಉಕ್ಕನ್ನು ಕತ್ತರಿಸಬಹುದು ಮತ್ತು ಸೌರ ಕೋಶಗಳು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತವೆ ಮತ್ತು ಜಗತ್ತಿನ ಎಲ್ಲ ಭೌತಿಕ ಘಟನೆಗಳು ನಡೆಯೋದಕ್ಕೂ ಕಾರಣ ಆಗಿದೆ. ಈಗ ನಮ್ಮಿಂದಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಇತರ ಹಲವು ಪರಮಾಣುವಿಕ ಕಣಗಳನ್ನ ಅಂದರೆ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ನ ಹೊಡೆದಂತೆ ಫೋಟಾನನ್ನು ಕೂಡ 2 ಭಾಗಗಳಾಗಿ ಅಥವಾ ಹಲವು ಭಾಗಗಳಾಗಿ ಕತ್ತರಿಸಬಹುದೇ ಅಂತ. ಒಂದು ಸೇಬನ್ನು 2 ಭಾಗಗಳಾಗಿ ಕತ್ತರಿಸಿದರೆ 2 ಅರ್ಧ ಸೇಬುಗಳು ದೊರೀತವೆ. ಆದರೆ ಫೋಟಾನ್ನಲ್ಲಿ ಯಾವುದೇ ಒಳರಚನೆ ಇಲ್ಲ. ಅದನ್ನು ಭಾಗಗಳಾಗಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದರೆ ಅರ್ಧ ಫೋಟಾನು ಅಥವಾ ಭಾಗಶಃ ಫೋಟಾನ್ ಉಂಟಾಗೋದಿಲ್ಲ. ಇದು ಯಾವುದೇ ಒಂದು ವಸ್ತುವನ್ನು ಅಥವಾ ಇದು ಯಾವುದೇ ಬೇರೆ ವಸ್ತುವನ್ನು ಫೋಟಾನ್ ಹೋಲೋದಿಲ್ಲ. ಫೋಟಾನ್ ಒಂದು ಮೂಲಭೂತ ಕಣ ಆಗಿರೋದ್ರಿಂದ ಅದರೊಳಗಡೆ ಅದನ್ನು ಕತ್ತರಿಸೋದಕ್ಕೆ ಯಾವುದೇ ಸಣ್ಣ ಘಟಕಗಳಿಲ್ಲ. ವಿಜ್ಞಾನಿಗಳು ಅತ್ಯಂತ ಹೆಚ್ಚಿನ ಶಕ್ತಿಯ ಕಣವೇಗ ವರ್ಧಕಗಳಲ್ಲಿ ಹೈ ಎನರ್ಜಿ ಪಾರ್ಟಿಕಲ್ ಆಕ್ಸಿಲರೇಟರ್ಸಲ್ಲಿ ಫೋಟಾನ್ಗಳ ಮೇಲೆ ಅನೇಕ ಪ್ರಯೋಗಗಳನ್ನ ಮಾಡಿದ್ದಾರೆ.
ಇಂತಹ ಸಂದರ್ಭಗಳಲ್ಲಿ ಪ್ರೋಟಾನು ಒಡೆದೋಗೋದು ಕಂಡುಬಂದಿಲ್ಲ. ಬದಲಾಗಿ ಫೋಟಾನ್ ಶಕ್ ಫೋಟಾನು ಶಕ್ತಿಯ ಹೊಸ ಕಣಗಳಾಗಿ ಪರಿವರ್ತನೆಯಾಗೋದು ಗೊತ್ತಾಗುತ್ತೆ. ಹೆಚ್ಚು ಶಕ್ತಿಯುಳ್ಳ ಗಾಮಾ ರೇ ಫೋಟಾನನ್ನು ಭಾರವಾದ ಪರಮಾಣುವಿನ ನ್ಯೂಕ್ಲಿಯಸ್ ಹತ್ರ ಹಾಯಿಸಿದಾಗ ಆ ಫೋಟೋನು ಸಂಪೂರ್ಣವಾಗಿ ಕಣ್ಮರೆಯಾಗಿ ಒಂದು ಎಲೆಕ್ಟ್ರಾನು ಒಂದು ಪಾಸಿಟ್ರಾನು ಆಗಿ ರೂಪಾಂತರಗೊಳ್ತವೆ. ಇಲ್ಲಿ ಬೆಳಕಿನ ಶಕ್ತಿ ದ್ರವ್ಯರಾಶಿಯಾಗಿ ಬದಲಾಗ್ತದೆ. ಅಂದರೆ E=mc² ಅನ್ನೋದು ಈ ಸೂತ್ರ ಪರಿಪಾಲಿಸಲ್ಪಡ್ತದೆ. ಅಂದರೆ ಫೋಟಾನು ಎಲೆಕ್ಟ್ರಾನು ಮತ್ತು ಪಾಸಿಟ್ರಾನ್ ಅನ್ನುವ ಒಂದು ಪ್ರಕ್ರಿಯೆಯಾಗಿ ಬದಲಾಗಿರ್ತದೆ. ಇದನ್ನ ಜೋಡಿ ಉತ್ಪತ್ತಿ ಪೇರ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇಲ್ಲಿ ಫೋಟಾನು ಎರಡು ಭಾಗಗಳಾಗಿ ಕತ್ತರಿಸಲ್ಪಟ್ಟಿಲ್ಲ, ಆದರೂ ಅದರ ಸಂಪೂರ್ಣ ಚೈತನ್ಯ ಎರಡು ಹೊಸ ಕಣಗಳ ದ್ರವ್ಯರಾಶಿಯಾಗಿ ಪರಿವರ್ತನೆ ಆಗಿದೆ. ಅಂದರೆ ಅದರ ಚೈತನ್ಯ ಕಣವಾಗಿ ದ್ರವ್ಯರಾಶಿಯಾಗಿ ಪರಿವರ್ತನೆ ಆಯಿತೆ ಹೊರತಾಗಿ ಅದು ಒಡೆದೋಗಲಿಲ್ಲ. ಇದು ಐನ್ಸ್ಟೀನ್ನ ದ್ರವ್ಯರಾಶಿ ಮತ್ತು ಶಕ್ತಿ ಸಮಾನತೆ ಅಂದರೆ ಇದು ಐನ್ಸ್ಟೀನ್ ಅವರ ಚೈತನ್ಯ ಮತ್ತು ದ್ರವ್ಯ ಸಮಾನತೆ ಅಂದರೆ E=mc² ಅನ್ನೋದಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ಆಗೈತೆ. ಶೂನ್ಯಾವಕಾಶದಲ್ಲಿ ಒಂದೇ ಒಂದು ಫೋಟಾನು ತನ್ನಿಂದ ತಾನೇ ಎರಡು ಫೋಟಾನ್ಗಳಾಗಿ ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಕಾರಣ ಚೈತನ್ಯ ಮತ್ತು ಆವೇಗ ಸಂರಕ್ಷಣೆಯ ನಿಯಮಗಳು ಅಡ್ಡು ಬರ್ತವೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಮತ್ತು ಮೊಮೆಂಟಮ್. ಆದರೆ ಕೆಲವು ವಿಶೇಷವಾದ ಸ್ಫಟಿಕಗಳಲ್ಲಿ ಹರಳುಗಳಲ್ಲಿ ನಡೀತಕ್ಕಂಥ ಹಠಾತ್ ಪರಿಮಾಣಾತ್ಮಕ ಕೆಳ ಪರಿವರ್ತನೆ ಅಂತ ಕರೀತಾರೆ. ಇದನ್ನು ಸ್ಪಾಂಟೇನಿಯಸ್ ಪ್ಯಾರಾಮೆಟ್ರಿಕ್ ಡೌನ್ ಕನ್ವರ್ಷನ್ ಅನ್ನುವ ಒಂದು ಪ್ರಕ್ರಿಯೆಯಲ್ಲಿ ಒಂದು ಹೆಚ್ಚಿನ ಚೈತನ್ಯದ ಫೋಟಾನ್ನಿಂದ ಎರಡು ಕಡಿಮೆ ಚೈತನ್ಯದ ಹೊಸ ಫೋಟಾನ್ಗಳು ಉತ್ಪತ್ತಿಯಾಗಬಹುದು. ಆದರೆ ಇದು ಫೋಟಾನ್ ಒಡೆಯೋದಕ್ಕೆ ಸಮನಾದಂಥ ಕ್ರಿಯೆ ಅಲ್ಲ. ಯಾಕಂದರೆ ಈ ಪ್ರಕ್ರಿಯೆಯಲ್ಲಿ ಸ್ಫಟಿಕ ಜೊತೆಗೆ ನಡೆದಂಥ ಪರಸ್ಪರ ಕ್ರಿಯೆ ಮಹತ್ವದವಾದಂಥ ಪಾತ್ರವನ್ನು ವಹಿಸಿರ್ತದೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಕ್ವಾಂಟಮ್ ತುಳುಕು ಹಾಕಿಕೊಳ್ಳೋದ್ರಲ್ಲಿ ಕೂಡ ವಿದ್ಯಮಾನದಲ್ಲಿ ಕೂಡ ಉಂಟಾಗ್ತಕ್ಕಂಥ ಎರಡು ಹೊಸ ಫೋಟಾನ್ಗಳು ಒಂದಕ್ಕೊಂದು ಹೆಣೆದುಕೊಂಡಿರ್ತವೆ ಹೊರತಾಗಿ ಅವು ಒಂದೇ ಫೋಟಾನು ಒಡೆದು ಎರಡು ಫೋಟಾನ್ ಆಗಿರೋದಿಲ್ಲ. ಫೋಟಾನನ್ನು ನಿಲ್ಲಿಸಿದ್ರೆ ಏನಾಗ್ತೈತೆ? ಇದು ಅತ್ಯಂತ ವೈಜ್ಞಾನಿಕ ಕುತೂಹಲಕಾರಿ ಅಂತ ಪ್ರಶ್ನೆ. ಒಂದು ಫೋಟಾನನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ, ಆದರೆ ಅದು ಮುಂದೆ ಫೋಟಾನ್ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಫೋಟಾನನ ಅಸ್ತಿತ್ವವೇ ಬೆಳಕಿನ ವೇಗದಲ್ಲಿ ಚಲಿಸೋದ್ರ ಮೇಲೆ ಅವಲಂಬಿತ ಆಗುತ್ತೆ. ಹೀಗಾಗಿ ನಿಂತಿರುವ ಫೋಟಾನ್ ಅಂತಕ್ಕಂಥದ್ದು ಇಂದಿನ ಭೌತ ವಿಜ್ಞಾನದ ಪ್ರಕಾರ ಅಸ್ತಿತ್ವದಲ್ಲಿ ಇಲ್ಲ. 2026ರಲ್ಲಿ ನಾರ್ವೆಯ ಸಂಶೋಧಕರು ಒಂದು ಕಾಲ್ಪನಿಕ ಪ್ರಯೋಗವನ್ನು ರೂಪಿಸಿದರು. ಒಂದು ಫೋಟಾನ್ ಮುಂದೆ ಸಾಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಅತಿ ವೇಗವಾಗಿ ಮುಚ್ಚತಕ್ಕಂಥ ಆಪ್ಟಿಕಲ್ ಶಟರ್ನ ಇರಿಸಿದ್ರೆ ಏನಾಗ್ತದೆ ಅನ್ನೋದನ್ನ ಗಣಿತದ ಮೂಲಕ ಅವರು ವಿಶ್ಲೇಷಣೆ ಮಾಡಿದರು. ಫೋಟಾನ್ ಅಲೆಯ ರೀತಿಯಲ್ಲಿ ವರ್ತಿಸೋದ್ರಿಂದ ಫೋಟಾನು ಅಲೆಯಂತೆಯೂ ವರ್ತಿಸೋದ್ರಿಂದ ನಾವು ಫೋಟಾನ್ನ ಮುಂಭಾಗ ಹಾದು ಹೋಗಿ ಹಿಂಭಾಗ ಸಿಕ್ಕಿ ಹಾಕೊಳ್ತೈತೆ ಅಂತ ಊಹೆ ಮಾಡ್ಬೋದು. ಆದರೆ ಕ್ವಾಂಟಮ್ ಗಣಿತ ಇದಕ್ಕೆ ಸಂಪೂರ್ಣವಾದಂಥ ಬೇರೆಯದೇ ಆದಂಥ ಫಲಿತಾಂಶವನ್ನು ನೀಡಿದೆ. ಫೋಟಾನು ಎರಡು ಅರ್ಧಗಳಾಗಿ ಒಡೆಯೋದಿಲ್ಲ. ಈ ಲೆಕ್ಕಾಚಾರದಲ್ಲಿ ಫೋಟಾನು ಎರಡು ಅರ್ಧಗಳಾಗಿ ಒಡೆಯಲಿಲ್ಲ. ಅದರ ಬದಲಿಗೆ ಸಂಪೂರ್ಣ ವ್ಯವಸ್ಥೆ ಅತ್ಯಂತ ಸಂಕೀರ್ಣವಾದಂಥ ಕ್ವಾಂಟಮ್ ಸ್ಟೇಟ್ಗೆ ಬದಲಾಯಿತು. ಕೆಲವು ಸಂದರ್ಭಗಳಲ್ಲಿ ಅದು ಶೂನ್ಯ ಫೋಟಾನ್ನಿಂದ ಹಿಡಿದು ಅನೇಕ ಫೋಟಾನ್ಗಳ ಸಂಯೋಜನೆಗಳ ಸ್ಥಿತಿಗಳನ್ನ ಉಂಟು ಮಾಡತಕ್ಕಂಥ ಸಾಧ್ಯತೆಯನ್ನು ಈ ಕ್ವಾಂಟಮ್ ಗಣಿತ ಸೂಚನೆ ಮಾಡಿತು. ಇದು ನಿಜವಾಗಿ ಹೊಸ ಚೈತನ್ಯವನ್ನು ಸೃಷ್ಟಿ ಮಾಡೋದಿಲ್ಲ, ಕ್ವಾಂಟಮ್ ಸ್ಥಿತಿಯ ಗಣಿತದ ವಿವರಣೆ ಮಾತ್ರ ಇದು ಅಂತ ಹೇಳ್ಬೋದು ನಾವು. ಈಗ ಇದು ಚೈತನ್ಯ ಸಂರಕ್ಷಣಾ ನಿಯಮನ ಉಲ್ಲಂಘಿಸ್ತದೆ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ಲಿಸ್ತದೆ. ಇದಕ್ಕೆ ಇಲ್ಲ ಅಂತಕ್ಕಂಥ ಉತ್ತರವನ್ನು ವಿಜ್ಞಾನಿಗಳು ನೀಡಿದ್ದಾರೆ. ಮೊದಲು ನೋಟಕ್ಕೆ ಒಂದು ಫೋಟಾನ್ನಿಂದ ಅನೇಕ ಫೋಟಾನ್ಗಳು ಹುಟ್ಟುತ್ತವೆ ಅಂತಕ್ಕಂಥ ಹೇಳಿಕೆ ಚೈತನ್ಯ ಸಂರಕ್ಷಣಾ ನಿಯಮಕ್ಕೆ ವಿರುದ್ಧವಾಗಿ ಕಾಣಬಹುದು. ಆದರೆ ವಿಜ್ಞಾನಿಗಳು ಸಂಶೋಧಕರು ಸ್ಪಷ್ಟಗೊಳಿಸಿರೋ ರೀತಿಯಲ್ಲಿ ಇದು ಕ್ವಾಂಟಮ್ ಸ್ಥಿತಿಯ ವಿವರಣೆ ಮಾತ್ರ. ಮಾಪನ ಮಾಡಿದಾಗ ಚೈತನ್ಯ ಮತ್ತು ಇತರ ಮೂಲಭೂತ ಸಂರಕ್ಷಣಾ ನಿಯಮಗಳು ಉಲ್ಲಂಘನೆಯಾಗಿರೋದಿಲ್ಲ. ಇಲ್ಲಿ ಅನಂತ ಫೋಟಾನ್ಗಳು ಅಂತಕ್ಕಂಥದ್ದು ನೇರವಾಗಿ ಗೋಚರಿಸುವ ಕಣಗಳ ಸಂಖ್ಯೆ ಅಲ್ಲ, ಅದು ಕ್ವಾಂಟಮ್ ಸೂಪರ್ ಪೊಸಿಷನ್ ಅಧಿಸ್ಥಾಪನೆಯಿಂದ ದಕ್ಕಿದಂಥ ಒಂದು ಗಣಿತದ ರೂಪ ಮಾತ್ರ. ಇನ್ನೊಂದು ಮಹತ್ವದ ಸಾಧನೆ 2025ರಲ್ಲಿ ವರದಿಯಾಗೈತೆ. ವಿಜ್ಞಾನಿಗಳು ವಿಶೇಷವಾದಂಥ ನಾನ್ ಲೀನಿಯರ್ ಅಂದರೆ ಅರೇಖೀಯ ಸ್ಫಟಿಕದ ಮೂಲಕ ಒಂದು ಫೋಟಾನ್ನ ಎರಡು ಫೋಟಾನ್ಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಬದಲಾಯಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಅತ್ಯಂತ ನಿಖರವಾಗಿ ಅಧ್ಯಯನ ಮಾಡಿದ್ದಾರೆ. ಇದು ಫೋಟಾನನ್ನು ಒಡೆಯೋದು ಕತ್ತರಿಸೋದಲ್ಲ. ಇದನ್ನು ಮುಂಚೆ ಹೇಳಿದಂತೆ ಸ್ಪಾಂಟೇನಿಯಸ್ ಪ್ಯಾರಾಮೆಟ್ರಿಕ್ ಡೌನ್ ಕನ್ವರ್ಷನ್ ಅಂತ ಕರೆದಿದ್ದಾರೆ. ಇಲ್ಲಿ ಒಂದು ಹೆಚ್ಚಿನ ಚೈತನ್ಯದ ಪ್ರೋಟಾನು ಒಟ್ಟು ಚೈತನ್ಯ ಮತ್ತು ಸಂಯೋಗಗಳನ್ನ ಉಳಿಸಿಕೊಂಡೇ ಎರಡು ಕಡಿಮೆ ಚೈತನ್ಯದ ಫೋಟಾನ್ಗಳಾಗಿ ಬದಲಾಗ್ತದೆ. ಈ ಪ್ರಯೋಗ ಫೋಟಾನ್ಗಳ ಕೋನೀಯ ಸಂಯೋಗ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ನ ಸಂಪೂರ್ಣವಾಗಿ ಉಳಿಸ್ಕೊಂಡಿರೋದನ್ನು ದೃಢವಾಗಿ ಸಾಕ್ಷ್ಯಗಳಿಂದ ದೃಢಪಡಿಸುತ್ತೆ. ಅನೇಕ ಕಡೆ ಈ ಎರಡೂ ವಿಷಯಗಳನ್ನ ಕಲಬೆರಕೆ ಮಾಡಿ ಒಂದೇ ಅಂತ ತಪ್ಪಾಗಿ ಅರ್ಥೈಸಲಾಗುತ್ತೆ. ಮೊದಲ ಅಧ್ಯಯನದಲ್ಲಿ ವಿಜ್ಞಾನಿಗಳು ಫೋಟಾನ್ ಅಲೆಯನ್ನು ಕತ್ತರಿಸೋದಕ್ಕೆ ಪ್ರಯತ್ನ ಮಾಡಿದರೆ ಕ್ವಾಂಟಮ್ ಸ್ಥಿತಿ ಹೇಗೆ ಬದಲಾಗ್ತದೆ ಅನ್ನೋದನ್ನು ಅಧ್ಯಯನ ಮಾಡಿದರು. ಎರಡನೇ ಅಧ್ಯಯನದಲ್ಲಿ ಚೈತನ್ಯದ ಪರಿವರ್ತನೆಯ ಮೂಲಕ ಒಂದು ಫೋಟಾನ್ನಿಂದ ಎರಡು ಹೊಸ ಫೋಟಾನ್ಗಳು
ಉತ್ಪತ್ತಿಯಾಗ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಯೋಗಗಳ ಮೂಲಕ ಪರಿಶೀಲನೆ ಮಾಡಿದ್ರು. ಹೀಗಾಗಿ ಎರಡು ಸಂಶೋಧನೆಗಳು ಎರಡು ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತವೆ. ಈ ಅಧ್ಯಯನಗಳು ಕ್ವಾಂಟಮ್ ಮಾಹಿತಿ ವಿಜ್ಞಾನ, ಕ್ವಾಂಟಮ್ ಸಂವಹನ ಅಂದರೆ ಕ್ವಾಂಟಮ್ ಕಮ್ಯುನಿಕೇಷನು, ಕ್ವಾಂಟಮ್ ಕಂಪ್ಯೂಟರ್ಸು, ಹಾಗೆ ಅತ್ಯಂತ ಸೂಕ್ಷ್ಮ ಬೆಳಕು ಆಧಾರಿತ ಸಂವೇದಕಗಳ ಅಭಿವೃದ್ಧಿಗೆ ಅಂದರೆ ಸೆನ್ಸಾರ್ಸ್ ಅಭಿವೃದ್ಧಿಗೆ ಹೊಸ ದಾರಿಗಳನ್ನ ತೆರೆದತೆ. ಫೋಟಾನ್ಗಳನ್ನ ಅತ್ಯಂತ ನಿಖರವಾಗಿ ನಿಯಂತ್ರಿಸ್ತಕ್ಕಂಥ ತಂತ್ರಜ್ಞಾನ ಬೆಳೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಸುರಕ್ಷಿತ ಕ್ವಾಂಟಮ್ ಸಂವಹನ ಅಂದರೆ ಕ್ವಾಂಟಮ್ ಕಮ್ಯುನಿಕೇಷನ್ ವ್ಯವಸ್ಥೆಗಳು ಮತ್ತು ವೇಗವಾದ ಕ್ವಾಂಟಮ್ ಗಣಕಗಳು ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಐತೆ. ಫೋಟಾನನ್ನು ಸಾಮಾನ್ಯ ವಸ್ತುವಿನಂತೆ ಇತರ ಕಣಗಳಂತೆ ಎರಡು ಭಾಗಗಳಾಗಿ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ವಿಭಜಿಸೋದಕ್ಕೆ ಅಥವಾ ಅದರ ಅಲೆಯ ಒಂದು ಭಾಗವನ್ನು ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಕ್ವಾಂಟಮ್ ಲೋಕದ ಸೋಜಿಗದ ಗುಣಗಳು ಹೊರಹೊಮ್ಮುತ್ತವೆ. 2025 ಮತ್ತು 2026 ಸಂಶೋಧನೆಗಳು ಫೋಟಾನ್ನ ಮೂಲಭೂತ ಸ್ವಭಾವವನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾಗಿದ್ದಾವೆ. ಈ ಸಂಶೋಧನೆಗಳು ಪ್ರಕೃತಿಯ ನಿಯಮಗಳನ್ನ ಬದಲಿಸಿಲ್ಲ, ಪ್ರಕೃತಿಯ ನಿಯಮಗಳು ಬೇರೆ ಅಂತ ಹೇಳ್ತಾ ಇಲ್ಲ. ಇದರ ಬದಲಿಗೆ ಪ್ರಕೃತಿಯ ಕ್ವಾಂಟಮ್ ಜಗತ್ತು ನಮ್ಮ ಸಾಮಾನ್ಯ ಅನುಭವಕ್ಕಿಂತ ಬಹಳ ಸೋಜಿಗವಾಗಿದ್ದು ಅದನ್ನು ವಿವರಿಸೋದಕ್ಕೆ ಅತ್ಯಂತ ಸೂಕ್ಷ್ಮವಾದ ಗಣಿತ ಮತ್ತು ಪ್ರಯೋಗಗಳು ಅತ್ಯಗತ್ಯ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಕಣಭೌತ ವಿಜ್ಞಾನದಲ್ಲಿ, ಕ್ವಾಂಟಮ್ ವಿಜ್ಞಾನದಲ್ಲಿ ಇರತಕ್ಕಂಥ ಅದ್ಭುತವಾದ ನಮ್ಮ ಸಾಮಾನ್ಯ ಅನುಭವ ಮತ್ತು ಜ್ಞಾನಕ್ಕೆ ದಕ್ಕದ ಮೀರಿದ ಇನ್ನಿತರ ಸಂಗತಿಗಳು ತಿಳ್ಕೊಳ್ಳೋಣ. ವಂದನೆಗಳು.